ಜೈ ಭೀಮ್ ಬಿಆರ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರ ಸಂಘಟನೆಯಿಂದ ನಾನು ಕಾರ್ಯಾಧ್ಯಕ್ಷ ಮಾತಾಡ್ತಾ ಇರೋದು. ನಮ್ಮ ಸಂಘಟನೆಯಲ್ಲಿ ID ಕಾರ್ಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರು ಮಾಡಿಸಿಲ್ಲ ಅವ್ರು ID ಕಾರ್ಡ್ ಮಾಡಿಸ್ಕೊಳ್ಳಿ. ಹಂಗೆ ನೋಡಿ, ನಾವು ಎಲ್ಲರೂ ಒಂದು 20 ಜನ ಹೋಗಿ ಇವತ್ತು ಲೇಬರ್ ಕಾರ್ಡ್ ಮಾಡಿಸಿದ್ದೀವಿ. ಆ ಲೇಬರ್ ಕಾರ್ಡಲ್ಲಿ ಪ್ರತಿಯೊಂದು ಸೌಲಭ್ಯ ಇದೆ. ಅದಕ್ಕೋಸ್ಕರ ಅದಕ್ಕೆ ಏನೇನು ಮಾಹಿತಿ ಬೇಕೋ ಅದೆಲ್ಲ ಕೊಡ್ತೀನಿ. ಅದನ್ನು ತಗೊಬಂದರೆ ನಾವು ನಮ್ಮ ಸಂಘಟನೆ ಕಡೆಯಿಂದ ಮಾಡಿಸ್ಕೊಡ್ತೀವಿ. ಒಂದು DL, ಒಂದು ಆಧಾರ್ ಕಾರ್ಡ್ ಜೆರಾಕ್ಸು, ಒಂದು ಬ್ಯಾಂಕ್ ಪಾಸ್ಬುಕ್ಕು, 2 ಫೋಟೋ, ಆಧಾರ್ ಕಾರ್ಡು ಲಿಂಕ್ ಆಗಿರೋದು, ಒಂದು ಮೊಬೈಲ್ ನಂಬರ್, ಇಂಥ ಪದಾರ್ಥನ ತಗೊಬಂದರೆ ನಾವು ಒಂದು ಲೇಬರ್ ಕಾರ್ಡ್ ಮಾಡ್ತೀವಿ. ಇವತ್ತು ಕೂಡ ಮೊನ್ನೆಯಿಂದ ಹೇಳಿದ್ದೀವಿ. ಇವತ್ತು ಒಂದು 10-15 ಜನಕ್ಕೆ ಲೇಬರ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದೀವಿ. ID ಕಾರ್ಡ್ ಕೆಲಸನೂ ಕೂಡ ನಮ್ಮ ಸಂಘಟನೆಯಲ್ಲಿ ನಡೀತೈತೆ. ಯಾರು ID ಕಾರ್ಡ್ ಮಾಡಿಸಿಲ್ಲ ಅವ್ರು ದಯವಿಟ್ಟು ID ಕಾರ್ಡ್ ಮಾಡಿಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಸಂಘಟನೆಯಲ್ಲಿ ಪ್ರತಿಯೊಬ್ಬರು ID ಕಾರ್ಡ್ ಇರೋರು ಇನ್ನು ಸೌಲಭ್ಯ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ಸಂಘಟನೆ ಬೆಳೀತಿರೋದ್ರಿಂದ ಯೋಜನೆಗಳು ಬೇಕಾದಷ್ಟು ಬರೋದೈತೆ. ದಯವಿಟ್ಟು ನೀವು ಎಲ್ಲ ಸಂಘಟನೆಯಲ್ಲಿ ಸೇರೋ ಅಂತ ಕೆಲಸ ಮಾಡಿ. ನಮಸ್ಕಾರ. ಡಾಕ್ಟರ್ ಅಂಬೇಡ್ಕರ್ ಚಾಲಕರ ಸಂಘಟನೆ ಚಾಲಕರೇ ಎಲ್ಲರಿಗೂ ನಮಸ್ಕಾರ. ID ಕಾರ್ಡು ಕೆಲಸ ಚೆನ್ನಾಗಿ ನಡೀತಾ ಇದೆ. ಗ್ರೂಪಲ್ಲಿ ಎಲ್ಲರೂ ಸೇರಿಸಿ ಎಲ್ಲರೂ ಒಟ್ಟಿಗೆ ಸೇರಿ ಜೈ ಭೀಮ್ ಅಂಬೇಡ್ಕರ್ ಚಾಲಕರು ಸಂಘಟನೆ ID ಕಾರ್ಡ್ ಮಾಡಿದ್ದೀನಿ. ID ಕಾರ್ಡ್ ಕೊಟ್ಟಿದ್ದಾರೆ. ನೋಡಿ, ID ಕಾರ್ಡ್ ಮಾಡಿಸ್ಕೊಂಡ್ರೆ ಪ್ರತಿಯೊಂದು ಸಮಸ್ಯೆ ಪರಿಹಾರ ಆಗುತ್ತೆ. ಯಾಕಂದರೆ ನೋಡಿ, ತುಂಬ ಪ್ರಾಬ್ಲಮ್ ಇರುತ್ತೆ. ದಯವಿಟ್ಟು ID ಕಾರ್ಡ್ ಮಾಡಿಸ್ಕೊಳ್ಳಿ. ಚೇಂಜ್ ಆಗೋದು ಭಾರಿ ಹೆಚ್ಚಲ್ಲ. ಅಪ್ಡೇಟ್ ಮಾಡ್ಕೊಂಡು ಇದೆಲ್ಲ ಮಾಡಿಸ್ಕೊಂಡ್ರೆ ಏನಿದ್ರು ಜಾಸ್ತಿ ಏನು ಖರ್ಚಿಲ್ಲ. ಅಟ್ಲೀಸ್ಟ್ 200 ರೂಪಾಯಿ ಮಾಡ್ತಾರೆ. ಇದು ಆಧಾರ್ ಕಾರ್ಡು, DL ಇದು ಜಲಸ್ ತೊಗೊಂಡು ಬಂದ್ಬಿಟ್ಟು 2 ಫೋಟೋ 200 ರೂಪಾಯಿ ಕೊಟ್ಟರೆ ಯಾರು ನಮ್ಮ ಅಣ್ಣ ತಮ್ಮ ಸೈನಿಕರು ಯಾರು ಸೇರಿದಾರ ಪ್ರತಿಯೊಬ್ಬರಿಗೂ ನಾವು ಮಾಡ್ಕೊಡ್ತೀರಿ ಅಂತ ನಿಮ್ಗೆ ಕೈ ಜೋಡಿಸಿ ಹೇಳ್ತಾ ಇದ್ದೀನಿ. ಮಾಡ್ಕೊಡ್ತೀರಿ. ನೀವು ಪ್ರತಿಯೊಬ್ಬರು ಇದಕ್ಕೆ ಅಪ್ಡೇಟ್ ಹಾಕಿ ಎಲ್ಲಿ ಬಂದು ಇಸ್ಕೊಬೇಕಂತ ಅಪ್ಡೇಟ್ ಕೊಟ್ಟರೆ ನಾವು ಬರ್ತೀರಿ. ಇಲ್ಲ ನಾವು ಒಂದು ಲೊಕೇಶನ್ ಹಾಕಿ ನೀವು ಬಂದು ಇಸ್ಕೊಬೋದು. ದಯವಿಟ್ಟು ಪ್ರತಿಯೊಬ್ಬರು ಸೈನಿಕರು, ಅಣ್ಣ ತಮ್ಮ ಚಾಲಕರು ಇದನ್ನು ಫಸ್ಟ್ ID ಕಾರ್ಡ್ ಮಾಡಿಸೋಕ್ಕೆ ಪ್ರಯತ್ನ ಮಾಡಿ. ನಮಸ್ಕಾರ. ಇವಾಗ ನೀವು ಕಾರ್ಡ್ ಮಾಡಿಸಿದ್ರಲ್ಲ, ಗೌರ್ಮೆಂಟ್ ಸೌಲಭ್ಯ ಕಾರ್ಡು, ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಅದರಲ್ಲಿ ಏನೇನು ಸೌಲಭ್ಯಗಳು ಇದೆ ನಿಮಗೆ? ಗೌರ್ಮೆಂಟ್ ಸೌಲಭ್ಯ ಕಾರ್ಡು, ಡ್ರೈವರು, ನಮ್ಮ ಸಂಘಟನೆ ಕಡೆಯಿಂದ ಒಂದು ಡ್ರೈವರ್ಗೆ ಕೂಲಿ ಕಾರ್ಮಿಕ ಅಂತಬಿಟ್ಟು ಒಂದು ಕಾರ್ಡ್ ಮಾಡಿಸಿದ್ದೀವಿ. ಅದಕ್ಕೆ ಸೌಲಭ್ಯಗಳು ಬೇಕಾದಷ್ಟೈತೆ. ನಮ್ಮ ಸಂಘಟನೆ ಕಡೆಯಿಂದ ಹೋಗ್ಬಿಟ್ಟು ಚರ್ಚೆ ಮಾಡಿ, ಮೀಟಿಂಗ್ ಮಾಡಿ, ಅದಕ್ಕೆ ಆ ಕಾರ್ಡನ್ನ ಪಡೆಯುವಂಥ ಕೆಲಸ ಮಾಡಿ. ಇವತ್ತು ನಾವು 20 ಜನ ಹೋಗಿ ಆ ಕಾರ್ಡನ್ನ ಮಾಡಿಸ್ಕೊಂಡು ಬಂದು ಇವಾಗ ನಾವು ಲೈವ್ ವಿಡಿಯೋ ಬಿಡ್ತಾಯಿದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಚಾಲಕರು ಈ ಕಾರ್ಡನ್ನ ಮಾಡಿಸ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ಇನ್ನೊಂದು ಸತಿ ಮಾಹಿತಿ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು ಬ್ಯಾಡ್ಜ್ DL ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, 2 ಫೋಟೋ ಬೇಕು. ಹಂಗೆ ಮೊಬೈಲ್ ನಂಬರು, ನಮ್ಮ ಆಧಾರ್ ಕಾರ್ಡಲ್ಲಿ ಏನು ನಂಬರ್ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರು ನಿಮ್ಮ ಜೊತೆಲಿ ಇರಬೇಕು. ಯಾಕಂದರೆ ಅದರಲ್ಲಿ OTP ಬರುತ್ತೆ. ಇದನ್ನು ಮಾಡಿದ್ರೆ ಸೌಲಭ್ಯಗಳು ಬೇಕಾದಷ್ಟಿದೆ. ನಾವು ನಮ್ಮ ಸಂಘಟನೆಯವರು, ರಾಜ್ಯಾಧ್ಯಕ್ಷರವರು ಸೇರಿ ಒಂದು 20 ದಿವಸದಿಂದ ಇದ್ರ ಬಗ್ಗೆ ಚರ್ಚೆ ಮಾಡಿ ಇವತ್ತು ನಾವು ಒಂದು ಪ್ಲಾಟ್ಫಾರ್ಮ್ಗೆ ತಗೊಬಂದಿದ್ದೀವಿ. ಈ ಯೋಜನೆನ ನಿಮಗಿಲ್ಲ ಅಂದ್ರೂ ಇನ್ನು ಮುಂದಕ್ಕೆ ನಿಮ್ಮ ಮಕ್ಕಳಿಗೂ ಕೂಡ ಯೋಜನೆ ಇದು ಕೆಲಸಕ್ಕೆ ಬರುತ್ತದೆ. ಯಾಕಂದರೆ ನಿಮ್ಮ ಮಕ್ಕಳಿಗೆ ಎಜುಕೇಷನ್ಗೂ ಆಯ್ತದೆ, ಮತ್ತು ಡೆಲಿವರಿಗೂ ಆಯ್ತದೆ, ಮನೆಗಳಿಗೂ ಆಯ್ತದೆ, ಸಬ್ಸಿಡಿಗೂ ಆಯ್ತದೆ. ಅದಕ್ಕೋಸ್ಕರ ನಾವು ಹೋರಾಟ ಮಾಡಿ ಇದನ್ನು ಯೋಜನೆ ತಂದಿದ್ದೀವಿ. ದಯವಿಟ್ಟು ಇದನ್ನು ನೀವು ಪಡೆಯುವಂಥ ಕೆಲಸ ಮಾಡಿ. ಮತ್ತು ನಿಮ್ಮ ಅಕ್ಕಪಕ್ಕ ಮನೆಯವರು, ನಿಮ್ಮ ಸರ್ಕಲಲ್ಲಿ
ಫ್ರೆಂಡ್ ಸರ್ಕಲಲ್ಲಿ ಯಾರಿದ್ರೂ ಕೂಡ ನಮ್ಮ ಸಂಘಟನೆಯಲ್ಲಿ ಸೇರಿಸಿ ಈ ಕೆಲಸ ಕಾರ್ಯ ಮಾಡಬೇಕು ಅಂತ ನಾನು ಬೇಡ್ಕೊತಾ ಇದ್ದೀನಿ. ನಮಸ್ಕಾರ. ಸಂಘಟನೆಯಲ್ಲಿ ಇದ್ರೆ ಮಾಡ್ತೀರಾ, ಸಂಘಟನೆಯಲ್ಲಿ ಇಲ್ಲಾಂದ್ರೂ ಮಾಡ್ತೀರಾ? ಸಂಘಟನೆಯಲ್ಲಿ ಇದ್ರೂ ಕೂಡ ನಾವು ಮಾಡ್ಕೊಡ್ತೀವಿ, ಸಂಘಟನೆಯಲ್ಲಿ ಇಲ್ಲದೇ ಇರಿದ್ರೂ ಮಾಡ್ಕೊಡ್ತೀವಿ. ಹಂಗೆ ನಮ್ಮ ಸಂಘಟನೆಯಲ್ಲಿ ಇಲ್ಲ ಅಂದ್ರೂ ಬಂದು ಸೇರ್ಕೋಬೋದು. ನಮ್ಮ ಸಂಘಟನೆಯಲ್ಲಿ ಸೇರ್ಕೋಬೇಕು ಅಂದರೆ ಒಂದು ID ಕಾರ್ಡ್ ಮಾಡ್ಕೋಬೇಕು. ಈ ಥರದ್ದು ID ಕಾರ್ಡ್ಗೋಸ್ಕರ ನಮಗೆ ಒಂದು DL, ಒಂದು ಆಧಾರ್ ಕಾರ್ಡ್ ಜೆರಾಕ್ಸು, 2 ಫೋಟೋ, ಒಂದು 200 ರೂಪಾಯಿ ಕ್ಯಾಶು ಇಷ್ಟಾಗುತ್ತೆ. ಈ ID ಕಾರ್ಡ್ ಪಡ್ಕೊಬಿಟ್ರೆ ನೋಡಿ, ನಮ್ಮ ಗಾಡೀಲಿ ಎಲ್ಲಿ ಓಡಿಸಿದ್ರು ಬರೀ ಕತ್ತಲ್ಲಿ ಒಂದು ID ಕಾರ್ಡ್ ಇದ್ರೆ ಪ್ರತಿಯೊಂದು ಟ್ರಾಫಿಕ್ ಪೊಲೀಸರು ನೋಡಿದ ತಕ್ಷಣ ಹೋಗಪ್ಪ ಅಂತ ಕಳಿಸ್ಬಿಡ್ತಾರೆ. ಯಾಕಂದರೆ ಅವತ್ತು ನಾನು ಸರ್ಕಲಲ್ಲಿ ನಿಂತಿದ್ದೀನಿ, 4 ಗಾಡಿ ನಮಗೆ ಹಿಡಿದಿದ್ದು ಮೆಟ್ರೋ ಸ್ಟೇಷನ್ ಹತ್ರ. ನನಗೆ ನೋಡಿದ ತಕ್ಷಣ ಫುಲ್ ಯೂನಿಫಾರ್ಮ್ ವಿತ್ ID ಕಾರ್ಡ್ ನೋಡಿದ ತಕ್ಷಣವೇ ಅಲ್ಲಿಂದಾನೇ ನೀನು ಹೋಗಪ್ಪ ಅಂತ ನನಗೆ ಕಳಿಸ್ಬಿಟ್ಟವ್ರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಮ್ಮ ಸಂಘಟನೆಯಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ದೀರಾ ಅವರೆಲ್ಲರಿಗೂ ಹೇಳ್ತಾ ಇದ್ದೀನಿ, ಈ ID ಕಾರ್ಡ್ನ ಪಡೆಯುವಂಥ ಕೆಲಸ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ನಮ್ಮ ಸಂಘಟನೆಯಲ್ಲಿ ಸೇರಿಸುವಂಥ ಕೆಲಸ ಮಾಡಿ. ನಾನು ಕೆಂಗೇರಿಯಿಂದ ಕಾರ್ಯಾಧ್ಯಕ್ಷ ಮಾತಾಡ್ತಾ ಇರೋದು. ನಮಸ್ಕಾರ. ತಮ್ಮ ಹೆಸರು? ಅಬ್ದುಲ್ ರಜಾಕ್ ಅಂತ. ಇದು ID ಕಾರ್ಡ್ ಯಾವ ಗಾಡಿಗೆ ಯೂಸ್ ಆಗುತ್ತೆ? ಈಗ ID ಕಾರ್ಡು ಪ್ರತಿಯೊಂದು ಗಾಡಿಗಳಿಗೆ ಯೂಸ್ ಆಗುತ್ತೆ. ಚಾಲಕರಿಗೆ ಅಂತ ಮಾಡಿರೋದು. ಲಾರಿ ಇರಲಿ, ಬಸ್ ಇರಲಿ, ಕಾರ್ ಇರಲಿ, ನಮ್ಮ ಆಟೋ ಇರಲಿ, ಲಗೇಜು, ಗೂಡ್ಸ್ ಗಾಡಿ, ಎನಿವೇರ್ ವೆಹಿಕಲ್ಗೋಸ್ಕರ ನಾವು ID ಕಾರ್ಡ್ ಮಾಡಿಕೊಡ್ತಾ ಇದ್ದೀವಿ. ನಾವು ಎನಿವೇರ್ ವೆಹಿಕಲ್ ಡ್ರೈವರ್ಗಳಿಗೆ ಸೌಲಭ್ಯ ಮಾಡಿಕೊಡ್ತೀವಿ. ನಾವು ಪ್ರತಿಯೊಂದು ಗೂಡ್ಸ್ ಗಾಡಿ ಇರಲಿ, ನಮ್ಮ ಲಗೇಜ್ ಗಾಡಿ, ನಮ್ಮ ಟ್ಯಾಕ್ಸಿ, ಕಾರು ಏನೇ ಇರಲಿ ಅಂಥ ಗಾಡಿಗಳಿಗೆ ನಾವು ಮಾಡಿ, ಮತ್ತು ನಮ್ಮ ಸಂಘಟನೆಯಲ್ಲಿ ಪ್ರತಿಯೊಂದು ಸೌಲಭ್ಯ ಮಾಡಿಕೊಡ್ತಾ ಇದ್ದೀವಿ. 24/7 24 ಗಂಟೆ ಟೈಮ್ ನಮ್ಮ ಕೆಲಸ ಕಾರ್ಯ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ತಮ್ಮ ನಂಬರು? ನನ್ನ ನಂಬರು ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. 9880205053 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 24 ಗಂಟೆ